ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಐರಾವತ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಐರಾವತ ಸಿನಿಮಾ ಜುಲೈ 11 ಶುಕ್ರವಾರದಂದು ಕರ್ನಾಟಕ ರಾಜ್ಯಾದ್ಯಂತ ಏಕಕಾಲಕ್ಕೆ ರಿಲೀಸ್ ಆಗಿದೆ. ಇತ್ತೀಚೆಗೆ ದರ್ಶನ್ ಅವರ ಒಂದಿಷ್ಟು ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಆಗ್ತಾ ಇದೆ. ಈ ಪೈಕಿ ಐರಾವತ ಸಿನಿಮಾ ಕೂಡ ಒಂದು. ಅಕ್ಟೋಬರ್ 1, 2015ರಲ್ಲಿ ತೆರೆಕಂಡಂತ ಈ ಸಿನಿಮಾ ಹಿಟ್ ಆದಂತ ಸಿನಿಮಾ. 25 ಕೋಟಿ ಬಜೆಟ್ನಲ್ಲಿ ನಿರ್ಮಾಣಗೊಂಡಂತಹ ಈ ಸಿನಿಮಾ ಗಳಿಸಿದ್ದು ಬರೋಬ್ಬರಿ 105 ಕೋಟಿ ಅಂತ ವಿಕಿಪೀಡಿಯಾ ಹೇಳ್ತಾ ಇದೆ. ಇದು ವಿಕಿಪೀಡಿಯಾದಲ್ಲಿ ಬಂದಿರುವಂತಹ ಅಧಿಕೃತ ಮಾಹಿತಿ. ಇರ್ಲಿ, ಈ ವಿಚಾರವನ್ನ ಪಕ್ಕಕ್ಕಿಡೋಣ. ಬಹುದೊಡ್ಡ ತಾರಾಗಣ ಚಾಲೆಂಜ್ ಸ್ಟಾರ್ ದರ್ಶನ್ ಅವರು ಪೊಲೀಸ್ ಪಾತ್ರದಲ್ಲಿ ಅಭಿನಯ ಮಾಡಿದಂತ ಸಿನಿಮಾ. ದರ್ಶನ್ ಅವರಿಗೆ ಊರ್ವಶಿ ರೌಟೇಲಾ ಜೋಡಿಯಾಗಿ ಕಾಣಿಸಿಕೊಂಡ್ರೆ, ಪ್ರಕಾಶ್ ರೈ, ಅನಂತನಾಗ್, ಸಿತಾರಾ, ಬ್ಲೇಡ್ ಪ್ರಕಾಶ್ ಹೀಗೆ ಬಹುದೊಡ್ಡ ತಾರಾ ಬಳಗ ಈ ಸಿನಿಮಾದಲ್ಲಿ ಇತ್ತು. ಆರಂಭದಲ್ಲಿ ಈ ಸಿನಿಮಾ ತೆರೆ ಕಂಡಾಗ ರಿಲೀಸ್ ಆಗಿದ್ದು ಸಂತೋಷ್ ಮುಖ್ಯ ಚಿತ್ರಮಂದಿರದಲ್ಲಿ. ಹಾಗಾದ್ರೆ ರಿಲೀಸ್ಗೆ ಯಾವ ಚಿತ್ರಮಂದಿರ ಈ ಸಿನಿಮಾಗೆ ಮುಖ್ಯ ಚಿತ್ರಮಂದಿರ ಅಂತ ಕೇಳಿದ್ರೆ ಅನುಪಮ. ಇತ್ತೀಚೆಗೆ ಅದ್ಯಾಕೋ ದರ್ಶನ್ ಅವರ ಎಲ್ಲಾ ಸಿನಿಮಾಗಳು ಕೂಡ ಅನುಪಮ ಮುಖ್ಯ ಚಿತ್ರಮಂದಿರದಲ್ಲಿ ರಿಲೀಸ್ ಆಗ್ತಾ ಇದೆ. ಇದೀಗ ರಿಲೀಸ್ ನಲ್ಲಿ ಅನುಪಮ ಚಿತ್ರಮಂದಿರವೇ ಸಿಕ್ಕಿದೆ. ಎಪಿ ಅರ್ಜುನ್ ನಿರ್ದೇಶನದ ಈ ಸಿನಿಮಾಗೆ ಸಂದೇಶ್ ನಾಗರಾಜ್ ಅವರು ಬಂಡವಾಳವನ್ನ ಹೂಡಿದ್ದಾರೆ. ಇನ್ನು ರಿಲೀಸ್ಗೆ ಎಷ್ಟೆಲ್ಲ ಚಿತ್ರಮಂದಿರಗಳು ಸಿಕ್ಕಿವೆ ಅಂತ ಕೇಳೋದಾದ್ರೆ ಬರೋಬ್ಬರಿ 11 ಚಿತ್ರಮಂದಿರಗಳು ರಾಜಧಾನಿಯಲ್ಲಿ ಸಿಕ್ಕಿದೆ. ಒಟ್ಟು 23 ಪ್ರದರ್ಶನ. ಯಾವುದೇ ಒಂದು ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ಸಿಕ್ಕಿಲ್ಲ. ಮೊದಲಿಗೆ ಯಾವೆಲ್ಲ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗಿದೆ ಅಂತ ಕೇಳೋದಾದ್ರೆ, ಮೊದಲನೇದಾಗಿ ಗಿರಿನಗರದ ವೆಂಕಟೇಶ್ವರ ಚಿತ್ರಮಂದಿರ ದಿನ 2 ಆಟ, ಸಂಜೆ 6 ಗಂಟೆ, ರಾತ್ರಿ 9 ಗಂಟೆ. ನೆಲಮಂಗಲದ ರೂಪ ಬೆಳಗ್ಗೆ 10:45, ಸಂಜೆ 4:30. ಇನ್ನು ಯಶವಂತಪುರದ ಗೋವರ್ಧನ ಬೆಳಗ್ಗೆ 10:30, ಮಧ್ಯಾಹ್ನ 1:30. ಬನಶಂಕರಲ್ಲಿರುವಂತಹ ಕಾಮಾಖ್ಯ, ಬನಶಂಕರಿಗಿಂತ ಸ್ವಲ್ಪ ಮುಂದೆ ಕತ್ರಗುಪ್ಪೆ ಇಲ್ಲಿರುವಂತಹ ಕಾಮಾಖ್ಯದಲ್ಲಿ ಬೆಳಗ್ಗೆ 11 ಗಂಟೆ. ಇನ್ನು ಗ್ಯಾಲಕ್ಸಿ ಪ್ಯಾರಡೈಸ್ ಬೇಗೂರು ರಸ್ತೆ ಬೆಳಗ್ಗೆ 11 ಗಂಟೆ, ಸಂಜೆ 6 ಗಂಟೆ. ಈ ಚಿತ್ರಮಂದಿರದ ಬಗ್ಗೆ ನಾವು ನಿಮ್ಗೆ ಹೇಳಲೇಬೇಕು. ಕಳೆದ ಎಪಿಸೋಡ್ನಲ್ಲೂ ಕೂಡ ನಾವು ಹೇಳಿದ್ವಿ ಮಲಯಾಳ ಸೆಂಟರ್ ಅಂತ. ಇದೀಗ ಇಂತಹ ಮಲಯಾಳಂ ಸೆಂಟರ್ನಲ್ಲೂ ಕೂಡ ದರ್ಶನ್ ಅವರ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಕಳೆದ ಬಾರಿ ಶಾಸ್ತ್ರಿ ಆಗಿತ್ತು, ಇದೀಗ ಐರಾವತ ಸಿನಿಮಾದ ಸರದಿ. ಶಾಸ್ತ್ರಿ ಸಿನಿಮಾ ಏಕಕಾಲಕ್ಕೆ ರಿಲೀಸ್ ಆಗಿದ್ದಲ್ಲ, ಬದಲಾಗಿ ನಂತರ ದಿನಗಳಲ್ಲಿ ರಿಲೀಸ್ ಆಗಿತ್ತು. ಇದೀಗ ಐರಾವತ ಸಿನಿಮಾ ಡೈರೆಕ್ಟ್ ಆಗಿ ರಿಲೀಸ್ ಆಗ್ತಾ ಇದೆ. ಬೇಗೂರಿನಲ್ಲಿರುವಂತಹ ಗ್ಯಾಲಕ್ಸಿ ಪ್ಯಾರಡೈಸ್ ಚಿತ್ರಮಂದಿರದಲ್ಲಿ ಐರಾವತ ಸಿನಿಮಾ ದಿನ 2 ಆಟ. ಇನ್ನು ವಿನಾಯಕ ಚಿತ್ರಮಂದಿರ ಹರಿನಗರದಲ್ಲಿದೆ. ಇಲ್ಲಿ ಮಧ್ಯಾಹ್ನ 2 ಗಂಟೆ 1 ಪ್ರದರ್ಶನ. ವಜ್ರೇಶ್ವರ ಚಿತ್ರಮಂದಿರ ಉಳ್ಳಾಲದಲ್ಲಿದೆ. ಇಲ್ಲಿ ದಿನ 2 ಆಟ, 10:30 ಆಗಿ ಮಧ್ಯಾಹ್ನ 1:30. ಇನ್ನು ಸೌಂದರ್ಯ ಮಾಲ್ ದೊಡ್ಡಬಳ್ಳಾಪುರದಲ್ಲಿದೆ. ಈ ಚಿತ್ರಮಂದಿರದಲ್ಲಿ ದಿನ 3 ಆಟ, ಬೆಳಗ್ಗೆ 10:30, ಮಧ್ಯಾಹ್ನ 1:30, ರಾತ್ರಿ 7:30. ಇನ್ನು ಬಹುಮುಖ್ಯವಾಗಿ ಗಾಂಧಿನಗರದ ಮುಖ್ಯ ಚಿತ್ರಮಂದಿರಗಳಲ್ಲಿ ಒಂದಾದ ಅನುಪಮದಲ್ಲಿ ದಿನ 4 ಆಟ, 4ಕ್ಕೆ 4 ಆಟದಲ್ಲೂ ಕೂಡ ಇದೇ ಸಿನಿಮಾದ ಪ್ರದರ್ಶನ. ಬೆಳಗ್ಗೆ 10:30, ಮಧ್ಯಾಹ್ನ 1:30, ಸಂಜೆ 4:30, ರಾತ್ರಿ 7:30. ಇನ್ನು ಪ್ರಕಾಶ್ ಯಲಹಂಕ ಬೆಳಗ್ಗೆ 10:30, ಮಧ್ಯಾಹ್ನ 1:30. ಉತ್ರಹಳ್ಳಿಯಲ್ಲಿರುವಂತಹ ವೈಷ್ಣವಿ ಚಿತ್ರಮಂದಿರ, ವೈಭವಿ ಚಿತ್ರಮಂದಿರ, ಇದರಲ್ಲಿ ಬೆಳಗ್ಗೆ 10:40 ಹಾಗೆ ಮಧ್ಯಾಹ್ನ 1:30, ದಿನ 2 ಆಟ. ಒಟ್ಟು 11 ಚಿತ್ರಮಂದಿರ, 23 ಪ್ರದರ್ಶನ. ಇದು ಐರಾವತ ಸಿನಿಮಾಗೆ ಸಿಕ್ಕಿರುವಂತಹ ಚಿತ್ರಮಂದಿರಗಳು ಹಾಗೆ ಪ್ರದರ್ಶನಗಳು ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ. ಮತ್ತೊಂದು ವಿಚಾರವನ್ನು ನಾವಿಲ್ಲಿ ಪ್ರಸ್ತಾಪ ಮಾಡಲೇಬೇಕು. ಆರಂಭದಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಆದಾಗ ಮೊದಲನೇದಾಗಿ ಅನೌನ್ಸ್ ಮಾಡಿದ್ದು ಪ್ರಸನ್ನ ಚಿತ್ರಮಂದಿರ, ಮಾಗಡಿ ರಸ್ತೆ ಪ್ರಸನ್ನ ಚಿತ್ರಮಂದಿರ. ಆದ್ರೆ ಅಲ್ಲೇ ಈ ಸಿನಿಮಾ ರಿಲೀಸ್ ಆಗಿಲ್ಲ. ಯಾಕೆ ಗೊತ್ತಿಲ್ಲ, ಪ್ರಶ್ನಾರ್ಥಕ. ಯಾಕಂತ ಹೇಳಿದ್ರೆ ದರ್ಶನ್ ಅವರ ಎಲ್ಲಾ ಸಿನಿಮಾಗಳು ತೆರೆ ಕಂಡಿದ್ದು ಇದೇ ಚಿತ್ರಮಂದಿರದಲ್ಲಿ. ರಿಲೀಸ್ ಆದಾಗ್ಲೂ ಕೂಡ ಈ ಚಿತ್ರಮಂದಿರ ದರ್ಶನ್ ಅವರ ಸಿನಿಮಾಗಳಿಗೆ ಮೊದಲ ಪ್ರಾಶಸ್ತ್ಯವನ್ನ ನೀಡ್ತಾ ಬಂದಿದೆ. ಹೀಗಾಗಿ ದರ್ಶನ್ ಅಭಿಮಾನಿಗಳ ನೆಚ್ಚಿನ ಚಿತ್ರಮಂದಿರ ಪ್ರಸನ್ನ. ಆದ್ರೆ ಅಲ್ಲಿ ರಿಲೀಸ್ ಆಗಿಲ್ಲ. ಯಾಕೆ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ, ಮುಂದಿನ ವಾರ ಈ ಸಿನಿಮಾಲ್ಲಿ ರಿಲೀಸ್ ಆಗುತ್ತಾ
ಕಾದು ನೋಡಬೇಕು. ನಮಸ್ಕಾರ.